ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಕ್ಕದ ಮನೆಯವರ ಕಸ ತಂದ ಪೀಕಲಾಟ ಇದು. ಕಸ ಎಸೆಯಲು ಸಹಾಯ ಮಾಡಿದವನಿಗೆ ಬಿಗ್ ಶಾಕ್ ಒಂದು ಎದುರಾಗಿತ್ತು. ನೋಡಿ, ಯಾರಾದರೂ ಕಸ ಎಸಿ ಅಥವಾ ಅಂತ ಕೇಳಿದ್ರೆ ಹೋಗ್ಬೇಡಿ, ನೀವು ಹೇಳಕ್ಕಾಗಲ್ಲ, ನಿಮಗೂ ಇಂಥ ಪರಿಸ್ಥಿತಿ ಬಂದರೂ ಬರ್ಬೋದು. ಪಕ್ಕದ ಮನೆಯವರು ಕಸ ಕೊಟ್ಟರು ಅಂತ ಎಸ್ ಬಂದಿದ್ದ ಅಷ್ಟೇ. ಅವನಿಗೆ ಶಾಕ್ ಎದುರಾಗಿತ್ತು. ಬೆಂಗಳೂರಿನಲ್ಲಿ ಒಂದು ಅಚ್ಚರಿ ಘಟನೆ ಬೆಳಕಿಗೆ ಬಂದಿದೆ. ಕಸದ ರಾಶಿ ಮಧ್ಯೆ ಸಿಕ್ಕಿದೆ ಹಸುಗೂಸಿನ ಮೃತದೇಹ. ಯಲಹಂಕದಲ್ಲಿ ಕಸ ಎಸೆದು ಸಂಕಷ್ಟಕ್ಕೆ ಸಿಲುಕಿದ್ದಾನೆ ವ್ಯಕ್ತಿಯೊಬ್ಬ. ಅಂದ್ರೆ ಇದು ಯುವಕ ಯುವತಿಯ ಪ್ರೇಮ್ ಕಹಾನಿ. ಇವರಿಬ್ಬರ ಮಧ್ಯೆ ಬಲಿಯಾಗಿದ್ದು ಅಮಾಯಕ. ಅವನು ಅನುಭವಿಸ್ತಾ ಇದ್ದಾನೆ. ಅವರಿಬ್ಬರು ಲವ್ ಸ್ಟೋರಿ. ಬಲಿಯಾಗಿದ್ದು ಇವನು. ಒಂದು ಕಸದ ಕತೆ ಇದು. ಕಸ ಎಸೆದಂಥವನ್ನ ಲಾಕ್ ಮಾಡಿದ್ದಾರೆ ಪೊಲೀಸರು. ಏನಾಗಿರ್ಬೋದು ಹಾಗಾದ್ರೆ? ಆ ಕಸದಲ್ಲಿ ಏನಿತ್ತು? ಯಾಕೆ ಪೊಲೀಸರು ಆತನ ಲಾಕ್ ಮಾಡಿದ್ರು? ಆ ವ್ಯಕ್ತಿ ಕೊಟ್ಟಂತಹ ಆ ಕಸವನ್ನ ಆತ ಎಲ್ಲಿ ಎಸೆದಿದ್ದ? ನೋಡಿ, ಈ ಘಟನೆ ಏನು ಅಂತ ಹೇಳಿದ್ರೆ, ಯಲಹಂಕದಲ್ಲಿ ಕಸದ ರಾಶಿಯಲ್ಲಿ ಶಿಶುವಿನ ಮೃತದೇಹ ಪತ್ತೆಯಾಗುತ್ತೆ. ಹಸುಗೂಸಿನ ಮೃತದೇಹ ಎಸೆದ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ವೇಳೆ ಓರ್ವ ವ್ಯಕ್ತಿ ಆ ಮೃತದೇಹವನ್ನ ಎಸೆದಿದ್ದಾನೆ ಅನ್ನೋದು ಪತ್ತೆಯಾಗುತ್ತೆ. ಏನ್ ಮಾಡ್ತಾರೆ ಪೊಲೀಸರು? ಆ ಕಸವನ್ನ ಯಾರು ಹಾಕಿರ್ತಾನೋ ಅವನೇ ಆರೋಪಿ ಅಂತ ಹೇಳಿ ಆತನ ಮನೆಗೆ ಎಂಟ್ರಿ ಕೊಡ್ತಾರೆ. ನಾನು ಕಸ ಎಸೆದಿದ್ದು ಸರ್ ಅಂತ ಪೊಲೀಸರೆದುರು ಅವನೇ ಹೇಳ್ಕೊಳ್ತಾನೆ. ಆದರೆ ಅವನು ಗೊತ್ತಿರಲಿಲ್ಲ ಅದರಲ್ಲಿ ಆ ಶಿಶುವಿನ ಮೃತದೇಹ ಇದೆ ಅಂಥೇಳಿ. ನನಗೆ ಆ ಮಗು ಡೆಡ್ ಬಾಡಿ ಇದೆ ಅಂತ ಗೊತ್ತಿರಲಿಲ್ಲ ಸರ್ ಅಂಥೇಳಿ ಕಣ್ಣೀರು ಹಾಕ್ತಾನೆ. ನೋಡಿ, ಯಲಹಂಕದ ಸ್ಟೋರಿ ಇದು. ಆ ಕಸದಲ್ಲಿ ಶಿಶುವಿನ ಮೃತದೇಹವನ್ನು ಇಟ್ಟುಕೊಟ್ಟಿದ್ರು. ಇವನು ಕಸ ಹಾಕ್ಲಿಕ್ಕೆ ಹೋದಂಥವನು. CCTV ದೃಶ್ಯ ಕೂಡ ನೋಡ್ತಾ ಇದ್ದೀವಿ. ನೋಡಿ, ಕಸವನ್ನು ಹಾಕಿ ಹೋಗ್ತಾ ಇದ್ದಾನೆ. ಅದರಲ್ಲಿ ಹಸುಗೂಸಿನ ಶವ ಇದೆ. ನಮ್ಮ ಪಕ್ಕದ ಮನೆಯವರು ಇದನ್ನು ಸ್ವಲ್ಪ ಎಸೆದಕ್ಕೆ ಹೇಳಿದರು. ಹಾಗಾಗಿ ನಾನು ಅವರು ಕೊಟ್ಟ ಕಸವನ್ನು ಎಸೆದು ಬಂದಷ್ಟೇ. ಪಕ್ಕದ ಮನೆಯವ್ರನ್ನ ವಿಚಾರಿಸಿದಾಗ ಬೆಳಕಿಗೆ ಬಂದಿದೆ ಫೋಕ್ಸೋ ಕೇಸು. ನೋಡಿ, ಸೈಕಲಲ್ಲಿ ಬಂದು ಆ ಕಸನ ಎಸೆದು ಹೋಗ್ತಾನೆ. ಅದರಲ್ಲೇನಿದೆ? ಒಂದು ಶಿಶುವಿನ ಡೆಡ್ ಬಾಡಿ ಇದೆ. 17 ವರ್ಷದ ಯುವತಿ ಹಾಗೆ 21 ವರ್ಷದ ಯುವಕನ ಪ್ರೇಮ್ ಕಹಾನಿ ಇದು. 21 ವರ್ಷದ ಯುವಕ ಆ ಯುವತಿಯನ್ನ ಗರ್ಭಿಣಿ ಮಾಡಿದ್ದ. ಆ ಯುವತಿಗೆ ಅಕ್ಕಪಕ್ಕದ ಮನೆಯ ಯುವತಿಯರೇ ಡೆಲಿವರಿ ಮಾಡಿಸಿದ್ರು. ಎಂತಹ ಅಮಾನವೀಯ ಘಟನೆ ಇದು. ಮಗುವನ್ನ ಡೆಲಿವರಿ ಮಾಡಿದವರಿಗೆ ಆ ಮಗುವನ್ನ ಕ್ಲೀನ್ ಮಾಡೋದಕ್ಕೆ ಬಂದಿರಲಿಲ್ಲ. ಮಗು ಆ ಪರದೆಯೊಳಗಡೆ ಉಸಿರುಗಡೆ ಸಾವನ್ನಪ್ಪಿತ್ತು. ಅದನ್ನು ಕವರ್ಗೆ ಹಾಕಿ ಪಕ್ಕದ ವ್ಯಕ್ತಿಗೆ ಕಸ ಅಂತ ಕೊಟ್ಟಿದ್ರು. ನೋಡಿ, ಕಸ ಹಾಕಿದವನು ಲಾಕ್ ಆದ. ಹಾಗಾಗಿ ನಿಮಗೂ ಯಾರಾದರೂ ಕಸ ಕೊಟ್ಟರೆ ಎಸ್ಕೋಬೇಡಿ. ಒಳಗಡೆ ಏನಾದರೂ ಇದ್ರೂ ಇರಬಹುದು. ಎಸೆದಿರ್ಬೇಕಾದ್ರೆ ಅವರೇ ಎಸಲಿ ಕಸನ. ಈ ಬಗ್ಗೆ ಯುವಕನನ್ನು ಬಂಧಿಸಿದ್ದಾರೆ ಯಲಹಂಕ ಠಾಣೆ ಪೊಲೀಸರು. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡುತ್ತಾರೆ. ಸಂತೋಷ್, ಈಗ ಪಕ್ಕದ ಮನೆಯವರು ಅಥವಾ ಏರಿಯಾದವರು ಕಸ ಕೊಟ್ಟರು ಎಸೆದಕ್ಕೆ ಭಯ ಪಡಬೇಕು ಬೆಂಗಳೂರಿಗರ ಅಂಥ ಪರಿಸ್ಥಿತಿ ಈ ಘಟನೆಯಿಂದ ಗೊತ್ತಾಗ್ತಾ ಇದೆ. ಅಲ್ಲಿ ಆಗಿದ್ದಾದರೂ ಏನು, ಸದ್ಯಕ್ಕೆ ಏನೆಲ್ಲ ವಿಚಾರ ಬಯಲಿಗೆ ಬಂತು ಅಂತ? ಮಗು ಪತ್ತೆ ಅಂದ್ರೆ ಹಸಿಗೂಸು ಪತ್ತೆ ಆಗಿರುತ್ತೆ. ಸೊ ಮೃತಪಟ್ಟಿರುವಂತದ್ದು. ಇದನ್ನ ನೋಡಿದಂತಹ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಪೊಲೀಸರ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಂಡು ನೋಡುವಂತ ಸಂದರ್ಭದಲ್ಲಿ ಓರ್ವ ಯುವಕ ಬಂದು ಅಲ್ಲಿ ಕಸವನ್ನ ಎಸೆದೋಗಿರ್ತಾನೆ. ಸೊ ಆತನೇ ಆ ಮಗುವನ್ನ ಎಸೆದ ಬಗ್ಗೆ ಪೊಲೀಸರಿಗೆ ಸಾಕಷ್ಟು ಅನುಮಾನ ಇರುತ್ತೆ. ಹೀಗಾಗಿ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಆ ನವಜಾತ ಶಿಶುದು ಏನು ಪತ್ತೆ ಆಗಿತ್ತು ದೇಹ, ಅದನ್ನ ಆತನ ಬಳಿ ಹೋಗಿ ಅವರು ಕೇಳುವಂತ ಸಂದರ್ಭದಲ್ಲಿ ಆತ ನನಗೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ, ನನ್ನ ಪಕ್ಕದ ಮನೇಲಿ ನಾನು ಕಸ ಹಾಕ್ಲಿಕ್ಕೆ ಹೋಗ್ತಾ ಇದ್ದೆ, ಈ ಸಂದರ್ಭದಲ್ಲಿ ಅವರು ನನಗೆ ಕಸವನ್ನ ಎಸೆದಿದೆ ಅಂತ ಹೇಳಿ ಕೊಟ್ರು. ಸೊ ನಾನು ತೆಗೆದುಕೊಂಡು ಹೋಗಿ ಎಸ್ತೆ, ಸೊ ನನಗೇನು ಗೊತ್ತಿಲ್ಲ ಅಂತ ಪೊಲೀಸರು ಪಕ್ಕದ ಮನೆಯವರು ಯಾರ ಕಸವನ್ನು ಕೊಟ್ಟರು ಅವ್ರನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಸೊ ಇಬ್ಬರು ಲವ್ ಕಹಾನಿ ಅಂದ್ರೆ ಇನ್ನೂ ಮೇಜರ್ ಆಗದೆ ಇರುವಂತ ಹುಡುಗಿಯ ಜೊತೆಗೆ 21 ವರ್ಷದ ಯುವಕನವ್ರಿಗೂ ಪ್ರೀತಿಯ
ಮಾಡೋ ಮುಖಾಂತರ ಮತ್ತೆ ಪ್ರೀತಿ ಹೆಸರಲ್ಲಿ ಆಕೆಗೆ ಒಂದು ಮಗುವನ್ನು ಕೊಟ್ಟಿರ್ತಾನೆ. ಸೊ ಅಕ್ಕಪಕ್ಕದ ಮನೆ ಯುವತಿಯರ ಸಹಾಯನ ಪಡ್ಕೊಂಡು ಆ ಮಗು ಡೆಲಿವರಿ ಕೂಡ ಆಗಿರುತ್ತೆ. ಸೊ ಡೆಲಿವರಿ ಆದ್ಮೇಲೆ ಏನು ಈ ಮಗು ಪೊರೆ ಏನಿರುತ್ತೆ ಅದರಲ್ಲಿ ಸಿಕ್ಕಿ ಆ ಮಗು ಮೃತಪಟ್ಟಿರುತ್ತೆ. ಅದನ್ನ ತೆಗೆದುಕೊಂಡೋಗಿ ಅವರು ಕಸದ ಜೊತೆಗೆ ಎಸಲಿ ಕೂತಿರ್ತಾರೆ. ಸೊ ಆಗ ಕಸವನ್ನ ಎಸೆದಾಗ ಈ ಮಗುವನ್ನು ಕೂಡ ಎಸೆದಿರ್ತಾರೆ. ಸೊ ಇದಾದ ಬಳಿಕ ಪೊಲೀಸರಿಗೆ ಇಡೀ ಪ್ರಕರಣದ ಕಹಾನಿ ಗೊತ್ತಾಗಿರುವಂತದ್ದು. ಸದ್ಯ ಪೋಕ್ಸೋ ಪ್ರಕರಣವನ್ನು ದಾಖಲಿಸುವಂತ ಪೊಲೀಸರು ಈಗಾಗಲೇ ಆ ಯುವಕನನ್ನ ಬಂಧನ ಮಾಡಿದ್ರೆ, ಅದ್ರ ಜೊತೆಗೆ ಪ್ರಕರಣದ ತನಿಖೆಯನ್ನು ಕೂಡ ಮುಂದುವರಿಸಿರುವಂತದ್ದು. ಇವರು ಯಾರು, ಎಲ್ಲಿಯವರು, ಅವರ ಪೇರೆಂಟ್ಸ್ ಗೊತ್ತಿದ್ಯಾ ಗೊತ್ತಿಲ್ವಾ, ಇಂಟೆನ್ಷನಲಿ ಆಗಿರುವಂತದ್ದ ಏನು, ಈಗ ಹಲವು ಆಯಾಮದಲ್ಲೂ ಕೂಡ ಒಂದು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಪ್ರಭು, ಅಂದ್ರೆ ಸಂತೋಷ್ ಇಲ್ಲಿ ಅಕ್ಕಪಕ್ಕದ ಮಹಿಳೆಯರ ಬೆಂಬಲವನ್ನು ಅವರು ತೆಗೆದುಕೊಂಡಿದ್ದಾರೆ, ಅವರೇ ಡೆಲಿವರಿ ಮಾಡಿಸಿದ್ದಾರೆ, ಅಂದ್ರೆ ಅವರಾದ್ರೂ ಗಮನಕ್ಕೆ ತರಬಹುದಾಗಿತ್ತು ಅಂತ. ಇಲ್ಲೆಲ್ಲ ವೈದ್ಯಕೀಯವಾಗಿ ನಾವು ನೋಡೋದಾದ್ರೆ ಅಲ್ಲೂ ಕೂಡ ನಿಯಮಗಳನ್ನ ಉಲ್ಲಂಘನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಖಂಡಿತವಾಗಿಯೂ, ಯಾಕಂದ್ರೆ ನವಜಾತ ಶಿಶು ಮಗು ಮೃತಪಟ್ಟಿರುವಂತದ್ದು ಅಂದ್ರೆ ಇಲ್ಲಿ ಪ್ರಮುಖ ಗಮನಿಸಬೇಕಾಗಿರುವಂತದ್ದು ಆ ಭಯ ಏನಿರುತ್ತೆ ಅದು ಪ್ರಮುಖವಾಗಿರುತ್ತೆ. ಇನ್ನು ಕೂಡ ಒಂದು ಆ ಹುಡುಗಿಗೆ ಚಿಕ್ಕ ವಯಸ್ಸು, ಈತನು ಕೂಡ ಲವ್ ಮಾಡಿರ್ತಾನೆ. ಇವರಿಬ್ಬರ ನಡುವೆ ಆದಂತ ಒಂದು ಕ್ರಿಯೆಯಿಂದ ಮಗು ಹುಟ್ಟಿದ ಬಳಿಕ ಇವ್ರಿಗೆ ಏನ್ ಮಾಡ್ಬೇಕು, ಇಲ್ಲ ಅದನ್ನ ತೆಗಿಸಕ್ ಹೋದ್ರೆ ಹೊರಗಡೆ ಕೇಸ್ಗಳಾಗುತ್ತೆ, ಡಾಕ್ಟರ್ ಗೊತ್ತಾದ್ರೆ ಪೊಲೀಸ್ ಅವ್ರಿಗೆ ಗೊತ್ತಾಗ್ಬೋದು. ಸೊ ಯಾರನ್ನ ಕೇಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಹೀಗಾಗಿ ಈ ಇನ್ಸಿಡೆಂಟ್ ಆಗಿರುವಂತ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಅಕ್ಕಪಕ್ಕದ ಮನೆ ಯುವತಿಯರು ಇವರು ಏನ್ ಹೇಳ್ಕೊಂಡಿದ್ರು, ಗಂಡ ಹೆಂಡತಿ ಅಂತ ಹೇಳ್ಕೊಂಡು ಕೂಡ ಅವ್ರನ್ನೂ ಯಾಮಾರಿಸಿರುವಂತ ಸಾಧ್ಯತೆಗಳು ಕೂಡ ಇರ್ಬೋದು. ಇಲ್ಲ ಮಾನವೀಯತೆ ದೃಷ್ಟಿಯಿಂದ ಅವರು ಕೂಡ ಯಾರಿಗೆ ವಿಚಾರವನ್ನ ಹೇಳ್ದೇನು ಕೂಡ ಇರ್ಬೋದು. ಅಂದ್ರೆ ಇವ್ರಿಗೆ ಆ ಮಗು ಏನಿತ್ತ, ಆ ಮಗುನ ಸಾಯಿಸುವ ಉದ್ದೇಶ ಇತ್ತಾ, ಇಲ್ಲ ಅದನ್ನು ಉಳಿಸ್ಕೊಳ್ಳುವ ಉದ್ದೇಶ ಇತ್ತ ಅನ್ನೋದು ಪ್ರಮುಖವಾಗುತ್ತೆ. ಇನ್ನೊಂದು ವರ್ಷ ಕಳೆದ್ರೆ ಆಕಿ ಕೂಡ ಮೇಜರ್ ಆಗ್ತಾ ಇರ್ಲಿ. ಹೀಗಾಗಿ ಮಗುವನ್ನ ಇಟ್ಕೊಂಡ್ರೆ ಯಾರು ಕೂಡ ಸದ್ಯಕ್ಕೆ ಗೊತ್ತಾಗಲ್ಲ, ಇದನ್ನ ಅಬ್ಜೆಕ್ಷನ್ ಮಾಡೋರು ಯಾರು ಇರಲ್ಲ ಅನ್ನೋ ಕಾರಣಕ್ಕೆ ಮಗುವನ್ನ ಇಟ್ಕೊಂಡಿರ್ಬೋದು. ಸೊ ಆದ್ರೆ ಡೆಲಿವರಿ ಆದಂತ ಸಂದರ್ಭದಲ್ಲಿ ಮಗು ಮೃತಪಟ್ಟಿರುವಂತದ್ದು. ಹೀಗಾಗಿ ಇದರ ಹಿಂದಿನ ಉದ್ದೇಶ ಏನನ್ನೋದು ಅತ್ಯಂತ ಪ್ರಮುಖವಾಗುತ್ತೆ. ಅದರ ಜೊತೆಗೆ ಎರಡೂ ಕೂಡ ಮೋಸವನ್ನೇ ಮಾಡುವ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ರೆ ಪೊಲೀಸರ ತನಿಖೆಯಲ್ಲಿ ಅದು ಬಯಲಿಗೆ ಬಂದಿದ್ದೆ ಆದ್ರೆ ಸೊ ಇವ್ರಿಗೆ ಸಹಾಯ ಮಾಡಿದವರಿದ್ದು ಕೂಡ ಪ್ರಕರಣ ದಾಖಲಾಗುತ್ತೆ. ಸೊ ಒಟ್ಟಾರೆಯಾಗಿ ಇಡೀ ಇದೊಂದು ಪ್ರಕರಣ ಇದೆ. ಅಂದ್ರೆ ಪೇರೆಂಟ್ಸ್ಗಳು ಎಷ್ಟು ಮಟ್ಟಿಗೆ ಹುಷಾರಾಗಿರ್ಬೇಕು, ತಮ್ಮ ಮಕ್ಕಳ ಮೇಲೆ ಗಮನವನ್ನು ಹರಿಸ್ಬೇಕು. ಓದ್ಲಿಕ್ಕೆ ಕಳ್ಸಿರ್ತಾರೆ, ಕಾಲೇಜಿಗೆ ಓದ್ಲಿಕ್ಕೆ ಕಳ್ಸಿರ್ತಾರೆ, ಇಲ್ಲ ದೂರದ ಊರಿಂದ ಬೆಂಗಳೂರಿನಲ್ಲಿ ಬಂದು ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಅವ್ರ ಮೇಲೆ ಒಂದು ನಜರ್ ಏನು, ಒಂದು ಕಣ್ಣನ್ನ ಇಟ್ಟಿರ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯ ಅವಘಡಗಳು ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಇಂಥ ಅವಘಡಗಳಿಗೆ ಸಿಕ್ಕಿದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯುವತಿಯರಿರ್ಬೋದು, ಯುವಕರಿರ್ಬೋದು ಇನ್ನು ಸಂಕಷ್ಟಕ್ಕೆ ಸಿಕ್ಕೊಳ್ಳುವಂಥದ್ದು. ಇನ್ನು ಕೆಲವರು ಇಂಥ ಪರಿಸ್ಥಿತಿಯಲ್ಲಿ ಸಾವಿನ ದಾರಿಯನ್ನು ಕೂಡ ಹಿಡಿಯುವಂಥದ್ದು ನಾವು ನೋಡಿದ್ವಿ. ಹೀಗಾಗಿ ಪೋಷಕರು ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಅದ್ರ ಜೊತೆಗೆ ಪೊಲೀಸರು ಇಂಥ ಪ್ರಕರಣಗಳು ಬೆಳಕಿಗೆ ಬಂದಾಗ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಮತ್ತು ಅವರ ಪೋಷಕರನ್ನ ಕರೆದು ಯಾವ ರೀತಿಯಾಗಿ ಮಾಹಿತಿಯನ್ನ ಕೊಡ್ತಾರೆ ಮತ್ತು ಇಂತಹ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಅರಿವು ಮೂಡಿಸುವಂತ ಕೆಲಸಗಳು ಕೂಡ ಆಗ್ಬೇಕಾಗತ್ತೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.